ಮುತ್ತು ಕೊಟ್ರು ತಗೊಳಲ್ಲ, ನಾನು ತುತ್ತಿಟ್ರು ಬೇಡವಾ? ನಾನೇ ತಿಂತೀನಿ. ನಾನ್ ತಿನ್ನಿಸ್ತೀನಿ ಕೊಡು. ನಂಗೆ ತಿನ್ನಕ್ ಬರುತ್ತೆ. ನನಗೆ ನಿನ್ ಮೇಲೆ ಪ್ರೀತಿ ಇದೆ. ನನಗೆ ನಿಮ್ ಮೇಲೆ ಕೋಪ ಇದೆ. ನೀವೊಂದ್ ದೊಡ್ಡ ಸುಳ್ಳಿನ ಮೂಟೆ. ಹೊಟ್ಟೆ ತುಂಬ್ತಾ? ನನ್ನ ಹಸುವು ಹೋಯ್ತು, ನಿಮಗ್ ಮಾತ್ರ ಉಪವಾಸನೆ. ತಿನ್ನಿಸ್ಬೇಕಂತೆ, ತಿನ್ನಿಸ್ಬೇಕು. ಏನಮ್ಮ ಇಷ್ಟು ಬೇಗ ಬಂದೆ? ಆಗ್ಲೇ ಊಟ ಮಾಡ್ಬಿಟ್ನಾ? ಅತ್ತೆ, ಅವರಿಗೆ ತುಂಬಾ ಹಸುವಾಗಿತ್ತು, ಬೇಗ ತಿನ್ಬಿಟ್ರು. ತೇಗ್ತಿದ್ಯಲ್ಲ, ಅವನ್ ತಿನ್ನ ಅಥವಾ ಅವನ್ ಬದಲು ನೀನೇ ತಿನ್ಬಿಟ್ಯಾ? ಅವರೇ ತಿಂದ್ರು ಚಿಕ್ಕಮ್ಮ. ಮತ್ತೆ ನಿನಗ್ ತೇಗ್ ಬರ್ತಿದೆ? ಅಂದ್ರೆ ಅವರಿಗೆ ನಾನು ಅರ್ಧಾಂಗಿ ಆಗೋಳಲ್ವಾ, ಅದಕ್ಕೆ ಅವ್ರು ತಿಂದ್ರೆ ನಂಗೂ ತೇಗ್ ಬರ್ತಿದೆ. ಅಯ್ಯಯ್ಯಯ್ಯಯ್ಯೋ, ನನ್ ತಾಯಿ, ನನ್ ಬಂಗಾರಿ, ಎಲ್ಲ ನನ್ನ ಹೋಲ್ಕೆನೆ ಅಮ್ಮ. ನೀನು ನಾನು ಈ ಕಾಲದಲ್ಲಿ ಹುಟ್ಬೇಕಾದವ್ರೆ ಅಲ್ಲಮ್ಮ, ಪತಿವ್ರತೆಯರ ಕಾಲದಲ್ಲಿ ಹುಟ್ಬೇಕಾದವ್ರು. ಅವನ್ ತಿಂದಿದ್ದಾಯ್ತಲ್ಲಮ್ಮ, ಈಗ ನೀನ್ ಕೂಡ ಊಟ ಮಾಡು. ಮತ್ತೇನಾ? ಮತ್ತೆ ಏನು, ಆಗ್ಲೇ ತಿಂದಿದ್ದವನಲ್ವಾ? ಮಾವನ್ ಜೊತೆ ನೀನು ತಿಂದ್ಯಾ? ಇಲ್ಲ ಸ್ವಪ್ನ, ಇಲ್ಲ. ಹಾಗಾದ್ರೆ ನಮ್ ಜೊತೆ ಈಗ ತಿನ್ನಮ್ಮ. ಅವ್ರ ಹತ್ರ ತಗೊಂಡ್ ಹೋಗಿ ತಿಂತೀನಿ ಮಾವ. ಯಾಕೆ, ಎಲ್ ತಿಂದ್ರೆ ಒಳಗ್ ಇಳಿಯಲ್ಲ ಅನ್ನತ್ತಾ? ನಿನ್ ದೃಶ್ಯ ಬೀಳುತ್ತೆ ಅಂತ ಭಯಪಡ್ತಿರ್ಬೇಕು ಚಂದ್ರಿಕಾ. ಅಯ್ಯೋ ಚಿಕ್ಕಪ್ಪ, ಹಾಗೇನಿಲ್ಲ. ಅವ್ರ ಮುಂದೆ ಕೂತ್ಕೊಂಡು ತಿಂದ್ರೆ ನಂಗೆ ಏನೋ ತೃಪ್ತಿ. 4 ತುತ್ತು ತಿಂದ್ರೆ ಸಾಕು, ಹೊಟ್ಟೆ ತುಂಬೋಗುತ್ತೆ. ನಿಜವಾಗ್ಲೂ ನಿನ್ ಪತಿವ್ರತೆನೇ ಅಮ್ಮ. ಅನಸೂಯ, ಅರುಂಧತಿ, ಸಾವಿತ್ರಿ, ಸುಮತಿ ಪಕ್ಕ ಚೇರ್ ಹಾಕೊಂಡ್ ಕೂತ್ಕೊಳ್ಳೋ ಅರ್ಹತೆ ನಿಂಗೊಬ್ಳಿಗೆ ಇದೆ. ಇದ್ ತಗೊಂಡೋಗು, ನನ್ ಮಗನ್ ಪಕ್ಕನೇ ಕೂತ್ಕೊಂಡ್ ತಿನ್ನು, ನಮಗೂ ಅದೇ ಆನಂದ. ಯಾರಿಗಿದು? ನಿಮ್ಗೆ. ಸರಿ ಬಾ ತಿನ್ಸು. ನಾನ್ ತಿನ್ಸೋದೇನು, ನಿಮ್ಗೆ ಕೈ ಇದೆ ಅಲ್ವಾ? ನಾನ್ ತಿನ್ನಿಸ್ತೀನಿ ಅಂದ್ರೆ ಬೇಡ ಅಂತ್ಯಾ, ನನಗ್ ತಿನ್ಸು ಅಂದ್ರೆ ಆಗಲ್ಲ ಅಂತ್ಯಾ. ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದೆಯಾ? ತಿನ್ನಕ್ ಬೇಕಾಗಿದ್ದು ಹಸುವು, ಪ್ರೀತಿ ಅಲ್ಲ. ನಂದು ಪ್ರೀತಿಯಿಂದ ಬಂದ ಹಸುವು, ಅದನ್ನ ತೀರ್ಸು. ನನ್ಗಷ್ಟು ಪ್ರೀತಿ ಇಲ್ಲ. ಹಾಗಾದ್ರೆ ನನಗ್ ಹಸುವಿಲ್ಲ, ತಿನ್ನಲ್ಲ. ತಿಂದಿಲ್ಲ ಅಂದ್ರೆ ನಿಮ್ಗೆ ನಷ್ಟ. ನಾನ್ ತಿಂದೇ ಇದ್ರೆ ನಿನಗೆ ನಷ್ಟ ಆಗೋದು. ನನ್ಗೇನ್ ನಷ್ಟ? ಊಟ ಮಾಡದೇ ಇದ್ರೆ ಸುಸ್ತಾಗುತ್ತೆ, ಜ್ವರಾನೂ ಬರುತ್ತೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ, ಡ್ರಿಪ್ಸ್ ಕೂಡ ಹಾಕ್ತಾರೆ. ಆಗ ಇನ್ನೂ 10 ದಿನ ನನ್ನ ಜೊತೆನೇ ಇರ್ಬೇಕಾಗತ್. ನೀನ್ 10 ದಿನ ನನ್ನ ಜೊತೆ ಇರ್ತೀಯ ಅಂದ್ರೆ ನನ್ಗೇನು ತೊಂದ್ರೆ ಇಲ್ಲ. ಅಮ್ಮ, ನನಗಾಗಲ್ಲ. ಹಾಗಾದ್ರೆ ತಿನ್ಸು. ತಿನ್ಸಲ್ಲ. ಓಕೆ, ನಿನ್ನ ಹತ್ರ ಹೇಗ್ ತಿನ್ಸ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಹೇಗೆ? ಇನ್ನೇನು, ಚಿಕ್ಕಮ್ಮನ್ ಕರೆದು ಎಲ್ಲ ವಿಷಯ ಹೇಳ್ತೀನಿ. ಬೇಕಾದ್ರೆ ಹೇಳ್ಕೊಳ್ಳಿ. ಕರಿತಿದ್ದೀನಿ. ಕರೀರಿ. ಕರ್ದ್ಬಿಡ್ತೀನಿ ನೋಡು. ಚಿಕ್ಕ ಕೊಡು. ತಿನ್ಸು. ತಿನ್ನಿ, ಚೆನ್ನಾಗಿ ತಿನ್ನಿ. ಹಸು ಅಂದ್ರಲ್ಲ, ಚೆನ್ನಾಗಿ ತಿನ್ನಿ. ತಿನ್ನಿ, ಮನಸ್ಫೂರ್ತಿಯಾಗಿ ತಿನ್ನಿ, ಹೊಟ್ಟೆ ತುಂಬಾ ತಿನ್ನಿ. ಗುಡ್ ನೈಟ್. ಎಲ್ಲಿಗೆ? ನನಗೆ ನಿದ್ರೆ ಬರ್ತಿದೆ. ನಿದ್ರೆ ಮಾಡು. ಎಲ್ಲಿ? ಇಲ್ಲೇ ಬಾ. ಈ ರೂಮ್
ಅಲ್ಲ, ಅದು ನಿಮ್ ಜೊತೆ ಆಗಲ್ಲ. ನಾನು ಬೇರೆ ರೂಮಲ್ಲೇ ಮಲ್ಕೋದು. ಬಾಯ್. ಹೋಗು ಹೋಗು. ಎವ್ರಿ 5 ಮಿನಿಟ್ಸ್ ಒಂದ್ಸಲ ನಿತ್ಯ ನಿತ್ಯ ಅಂತ ಕರಿತೀನಿ. ನೈಟ್ ಎಲ್ಲ ನಿದ್ರೆ ಮಾಡ್ದೆ ಆ ರೂಮಿಂದ ಈ ರೂಮ್ಗೆ ಶಟಲ್ ಪ್ಲೇಯರ್ ತರ ತಿರ್ಗಾಡ್ತಾ ಇರೋ. ಕೊಬ್ಬು ನೋಡು. ಈಗ ಕೂಡ ನನಗೆ ಮನಶಾಂತಿ ಇಲ್ವಾ? ಬೆಡ್ ಮೇಲೆ ಮಲ್ಕೋ ನಿತ್ಯ. ಬೇಕಾಗಿಲ್ಲ, ನನಗೆ ಇಲ್ಲಿ ಕೂಡ ನಿದ್ರೆ ಬರುತ್ತೆ. ಅವಳು ಹಾಗೆ ನೀನು ಆಕ್ಟ್ ಮಾಡ್ತೀಯಾ? ಒಂದ್ ಮಿನಿಟ್ ಕೂಡ ನೀನು ಅವಳು ಹಾಗಿರಕ್ಕಾಗಲ್ಲ. ನೀನು ಕೂಗೋದ್ ಬಿಟ್ರೆ ಇನ್ನೇನು ಬರಲ್ಲ. ನಿಮ್ಮಿಬ್ರು ರೂಪ ಒಂದೇ ತರ ಇದ್ರು ನೀನ್ ಯಾವತ್ತೂ ಗಂಗಾ ಆಗಲ್ಲ. ಗಂಗಾ ಹಾಗೆ ಮಾತಾಡಲ್ಲ, ಅವಳು ಹಾಗೆ ನಡ್ಕೊಳಲ್ಲ, ನಡ್ಸಕ್ಕಾಗಲ್ಲ. ಶ್ವೇತಾ, ಶ್ವೇತಾ, ಹೇಳು ಹೇಳು ಶ್ವೇತಾ. ಮೇಡಮ್, ನಾವು ಹೊರಡ್ಬೇಕು. ಬೇಗ ಬಾ. ಎಲ್ಲಿಗ್ ಮೇಡಮ್? ಜೈ ಹತ್ರ ಬಾ. ಈಗ್ಲಾ? ಈಗ್ಲೇ. ಇವಾಗ ಯಾಕೆ ಮೇಡಮ್? ನಾನ್ ಜೈನ ನೋಡ್ಬೇಕು. ಅಲ್ಲಿ ಗಂಗಾ ಏನ್ ಮಾಡ್ತಿದ್ದಾಳೋ ಅಂತ ನನ್ಗೆ ಟೆನ್ಷನ್ ಆಗ್ತಿದೆ. ಈ ಮಿಡ್ ನೈಟ್ ಅಲ್ಲಿ ಯಾಕೆ ಮೇಡಮ್? ನನ್ಗೆ ನಿದ್ರೆ ಬರ್ತಿಲ್ಲ. ನೀನ್ ನೋಡಿದ್ಯಲ್ಲ, ನಾನು ಡಿನ್ನರ್ ಕೂಡ ಮಾಡ್ಲಿಲ್ಲ. ಇಷ್ಟು ದಿನ ನಾನು ಓಡಾಡೋ ಪೊಸಿಷನ್ ಅಲ್ಲಿ ಇಲ್ಲ ಅಂತ ಎಲ್ಲರ ಕಣ್ ತಪ್ಸಿ ಆ ಗಂಗಾ ನನ್ ಜೈನ ತನ್ಬುಟ್ಟಿಗೆ ಹಾಕೊಂಡ್ಲು. ದಿಸ್ ಇಸ್ ದ ರೈಟ್ ಟೈಮ್. ಇವತ್ತು ಆ ಗಂಗಾನ ನಿಜ ಸ್ವರೂಪ ಏನೋ ತಿಳ್ಕೋಬೇಕು. ನಡಿ ಚಲೋ ಬಾ. ಒಂದ್ ನಿಮಿಷ ಇರಿ ಮೇಡಮ್, ಹೋಗಿ ರೂಪಾ ಮೇಡಮ್ಗೆ ಒಂದ್ ಮಾತು ಹೇಳ್ಬಿಟ್ಟು ಬರ್ತೀನಿ. ಮಾಮ್ಗೆ ಹೇಳಿದ್ರೆ ನಮ್ಮನ್ ಹೋಗಕ್ ಬಿಡಲ್ಲ. ಹೋಗಿ ಜೈನ ನೋಡ್ ಬರೋಣ. ಅದು ಚೆನ್ನಾಗಿರಲ್ಲ ಮೇಡಮ್. ನೀನ್ ಬರ್ತೀಯಾ? ನನ್ನ ಹೋಗು ಅಂತ್ಯಾ? ಬರ್ತೀನಿ ಮೇಡಮ್. ಲೆಟ್ಸ್ ಗೋ.
ಲೆಟ್ಸ್ ಗೋ. ಮೇಡಮ್ ನಿಧಾನ, ಬಿದ್ದೋಗ್ತೀರಾ. ನನಗೇನಾಗಲ್ಲ, ಬಾ. ಮೇಡಮ್ ಯಾಕೆ ಹೀಗೆ ಮಾಡ್ತಿದ್ದಾರೆ? ರೂಪಾ ಮೇಡಮ್ಗೆ ಹೇಳ್ದೆ ಬಂದಿದ್ದೀವಿ, ಏನಾಗುತ್ತೋ ಏನೋ. ಶ್ವೇತಾ, ನೀನು ಅಲ್ಲಿ ನೋಡು. ಆ ಗಂಗಾ ಎಲ್ಲಿದ್ದಾಳೋ ಹುಡುಕ್ತೀನಿ. ಇವತ್ತು ಅವಳಿಗೊಂದು ಗತಿ ಕಾಣಿಸ್ತೀನಿ. ನೋಡೆ ನೋಡು, ಅವಳು ನನ್ನ ಜೈ ಜೊತೆ ಬೆಡ್ ಮೇಲೆ ಮಲ್ಕಿದ್ದಾಳೆ ನೋಡು. ನನಗೆ ಗೊತ್ತಿತ್ತು ಹೀಗೆ ಮಾಡ್ತಾಳೆ ಅಂತ, ಅದಕ್ಕೆ ನಂಗೆ ನಿದ್ರೆ ಬರಲಿಲ್ಲ. ಅವಳು ನನಗೆ ಚೀಟ್ ಮಾಡ್ತಿದ್ದಾಳೆ. ಈಗಲೇ ಅವಳಿಗೆ ಪಾಠ ಕಲಿಸ್ತೀನಿ. ಶ್ವೇತಾ, ಹೋಗಿ ಕಲ್ ತಗೊಂಡ್ ಬಾ. ಮೇಡಮ್ ಹೊಡಿ ಹೊಡಿ. ಬಾರೆ, ಹೊರಗ್ ಬಾ. ಅಯ್ಯೋ, ಅಮ್ಮವ್ರು ಬಂದಿದ್ದಾರೆ. ನಾನಿಲ್ಲಿ ಆ ಬೆಡ್ ಮೇಲಿದ್ದೆ, ಪಕ್ಕದಲ್ಲಿ ಅವ್ರು ಬೇರೆ ಇದ್ರು. ಈಗೇನು ಗಲಾಟೆ ಮಾಡ್ತಾರೋ ಏನೋ. ದೇವ್ರೇ, ನೀನೇ ಕಾಪಾಡಬೇಕು.
ಧೈರ್ಯ ಇದ್ರೆ ನನ್ ಜೈ ಜೊತೆ ಒಂದೇ ಬೆಡ್ ಮೇಲೆ ಮಲಗ್ತೀಯೇ? ಅಯ್ಯೋ ಇಲ್ಲ ಮೇಡಮ್, ನಾನು ಕುರ್ಚಿಲೇ ಮಲಗಿದ್ದೆ. ಮತ್ತೆ ಬೆಡ್ ಮೇಲೆ ಹೇಗೆ ಹೋದೆ ನನಗೆ ಗೊತ್ತಿಲ್ಲ ಮೇಡಮ್. ಸರೇ ಕರ್ಕೊಂಡು ಹೋದ್ರೇನೋ. ಡೈರೆಕ್ಟ್ ಆಗಿ ಸಿಕ್ಬಿದ್ದಿದ್ದು ಅಲ್ದೆ ಮತ್ತೆ ಸುಳ್ಳು ಹೇಳ್ತೀಯಾ? ಆಣೆ ಮೇಡಮ್, ಏನಾಯ್ತು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಅಂದ್ರೆ ಮೈ ಮೇಲೆ ಪ್ರಜ್ಞೆ ಇಲ್ದೆ ನಿದ್ರೆ ಮಾಡ್ತಿದ್ಯಾ? ಮರ್ಯಾದೆಯಿಂದ ನಿಜ ಹೇಳು. ನೀನ್ ನನಗೆ ಸಹಾಯ ಮಾಡ್ತಿದ್ಯಾ ಇಲ್ಲ ಮೋಸ ಮಾಡ್ತಿದ್ಯಾ? ನಮ್ಮ ಅಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ಮೇಡಮ್, ಕನ್ಸಲ್ಲೂ ಕೂಡ ನಿಮಗ್ ದ್ರೋಹ ಮಾಡೋ ಕೆಲಸ ನಾನು ಮಾಡಲ್ಲ. ನನ್ನ ನಂಬಿ. ನಿತ್ಯ ಎಲ್ಲಿ ಹೋದ್ಲು? ನಿತ್ಯ ನಿತ್ಯ ಇವಳು ಎಲ್ಲಿ ಹೋದ್ಲು? ಮೇಡಮ್, ಜೈ ಸರ್ ಬರ್ತಿದ್ದಾರೆ.